ಇವತ್ತು ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ಪ್ರೋಟೀನ್ ರಿಚ್ ಆಗಿರುವಂಥ ಪಲಾವ್ನ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಅಂತಾನೆ ರಾತ್ರಿನೇ ನಾನು ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ. ಸೋಯಾ ಮತ್ತೆ ಕಡಲೆಕಾಳನ್ನ ಬಳಸ್ಕೊಂಡು ಈಸಿಯಾಗಿ ಕ್ವಿಕ್ ಆಗಿ ಆಗುವಂಥ ಪಲಾವ್ನ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಮಸಾಲೆನ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿ, ಸ್ವಲ್ಪ ತೆಂಗಿನ ತುರಿ, ಹಾಗೇನೆ ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಜೀರಿಗೆ ಪುಡಿ, ಅಚ್ಕಾರ ಪುಡಿನ ಹಾಕೊಂಡು ಸ್ವಲ್ಪ ಅರಿಶಿನ ಹಾಕೊಂಡು ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡೆ. ಇನ್ನೊಂದ್ ಕಡೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಎಲ್ಲಾ ರೀತಿ ಮಸಾಲೆ ಸ್ಪೈಸಸ್ನ ಹಾಕೊಂಡೆ. ಇದಕ್ಕೆ ರುಬ್ಬಿರೋ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಕಡಲೆಕಾಳು ಹಾಗೇನೆ ಸೋಯಾ ಚಂಕ್ಸ್ನ ಹಾಕೊಂಡು ಸ್ವಲ್ಪ ಪುದೀನಾನ ಹಾಕೊಂಡು ಒಂದು 2-3 ನಿಮಿಷ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಅದಾದ್ಮೇಲೆ ನಮಗೆ ಎಷ್ಟು ಬೇಕು ಅಕ್ಕಿ, ಅದಕ್ಕೆ ನೀರನ್ನ ನೋಡ್ಕೊಂಡು ಅಕ್ಕಿ ಹಾಕಿ ನಿಂಬೆಹಣ್ಣ ಹಾಕೊಂಡು ಒಂದು ವಿಜಿಲ್ ಬಿಟ್ಕೊಂಡ್ರೆ ಆಯ್ತು. ಈ ಪಲಾವ್ ತುಂಬಾನೇ ಬೇಗ ರೆಡಿ ಆಗ್ಬಿಡುತ್ತೆ. ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಇವಾಗಂತೂ ಚಳಿಗಾಲ ಆಗಿರೋದ್ರಿಂದ ನನ್ನ ಸ್ಕಿನ್ ತುಂಬಾನೇ ಡ್ರೈ ಆಗ್ತಾ ಇರುತ್ತೆ. ಹಾಗೇನೆ ಸೀಮಂತ ಕೂಡ ಹತ್ರ ಬಂದಿದ್ರಿಂದ ಮನೆಯಲ್ಲಿನೇ ಒಂದು ಫೇಸ್ ಪ್ಯಾಕ್ ನ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಮಾಡ್ಕೊಳ್ಳೋದಕ್ಕೆ 2 ಇಂಚು ಬಾಳೆಹಣ್ಣು, ಹಾಗೇನೆ 1 ಸ್ಪೂನ್ ಅಷ್ಟು ಜೇನುತುಪ್ಪ, 1 ಸ್ಪೂನ್ ಅಷ್ಟು ಮೊಸರನ್ನ ಹಾಕೊಂಡು ಪೇಸ್ಟ್ ರೀತಿಯಲ್ಲಿ ಮಾಡಿ ಎತ್ತಿಟ್ಕೊಂಡೆ. ಈ ಪೇಸ್ಟ್ ನ ನಾವು ಮುಖಕ್ಕೆ ಅಪ್ಲೈ ಮಾಡಿ ಇದನ್ನ ನಾವು ಒಂದು 20 ನಿಮಿಷ ಬಿಡಬೇಕಾಗುತ್ತೆ. ಅದಾದ್ಮೇಲೆ ಸ್ವಲ್ಪ ಡ್ರೈ ಆದ ನಂತರ ಇದನ್ನ ಸ್ವಲ್ಪ ಮಸಾಜ್ ಮಾಡಿ ಆಮೇಲೆ ನಾರ್ಮಲ್ ವಾಟರ್ ಅಲ್ಲಿ ವಾಶ್ ಮಾಡ್ಕೊಂಡ್ರೆ ಸಾಕು. ಸ್ಕಿನ್ ಅಂತೂ ತುಂಬಾನೇ ಸಾಫ್ಟ್ ಆಗಿರುತ್ತೆ. ಸ್ಕಿನ್ ನ ಸಾಫ್ಟ್ ಮಾಡೋದ್ರ ಜೊತೆಗೆ ಸ್ವಲ್ಪ ಬ್ರೈಟನ್ ಕೂಡ ಕೊಟ್ಟು ನಮ್ಮ ಸ್ಕಿನ್ ನ ಮಾಯಿಶ್ಚರೈಸಿಂಗ್ ಆಗಿಡುತ್ತೆ. ಇನ್ನು ಸೀಮಂತ ಹತ್ರ ಬಂದಿದ್ರಿಂದ ನೇಲ್ ಆರ್ಟ್ ನ ಕೂಡ ಮಾಡಿಸ್ಕೊಂಡ್ ಬಿಡೋಣ ಅಂತ ಹೇಳಿ ಒಂದು 3-4 ಡೇಸ್ ಮುಂಚೆನೆ ಬರೋದಿಕ್ಕೆ ಹೇಳಿದೆ. ಅವರು ಕೂಡ ಮನೆಗೆ ಬಂದಿದ್ರು. ತುಂಬಾನೇ ಚೆನ್ನಾಗಿ ನಾನು ಯಾವ ರೀತಿ ಕೇಳಿದೆ ಅದೇ ರೀತಿ ವರ್ಕ್ ನ ಮಾಡ್ಕೊಟ್ರು. ನಾನು ಏನು ರೆಫರೆನ್ಸ್ ಪಿಕ್ ಕೊಟ್ಟು ವರ್ಕ್ ನ ಕೇಳಿದೆ ಅದೇ ರೀತಿ ಮಾಡ್ಕೊಟ್ರು. ನಿಮಗೂ ಬೇಕಂದ್ರೆ ಅವ್ರ ಐಡಿನ ಮೆನ್ಷನ್ ಮಾಡಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ.